ಬ್ಯಾಂಗ್ಳೂರಿನಲ್ಲಿ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ, ಇಂಥ ಕಾರ್ಡ್ ಬ್ಯಾಂಗ್ಳೂರಲ್ಲಿ ಆಗಿರಲ್ಲ. ಇಮಾರ್ಟಲ್ ಫೈಟಿಂಗ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದೀವಿ. ಇಂಡಿಯಾದ ಬೆಸ್ಟ್ ಫೈಟರ್ಸ್ MMA ಆ್ಯಥ್ಲೀಟ್ಸ್ ಇದ್ರೊಳಗೆ ಆಡ್ತಾ ಇದ್ದಾರೆ. ನಮ್ಮ ಬ್ಯಾಂಗ್ಳೂರಿನ ಓನ್ ಕಾಂತರಾಜ್ ಅಗಸ ಫೈಟ್ ಮಾಡ್ತಿದ್ದಾರೆ ಅಬ್ದುಲ್ ಅಂತ ಅಜರ್ಬೈಜಾನಿಗೆ. ಮೇನ್ ಇವೆಂಟ್ ಮತ್ತು ಎಕ್ಸ್ಟ್ರಾ ಆಲ್ ದ ಅಮೆಚೂರ್ಸ್ ಇಂದ ಪ್ರೋ ಎಲ್ಲ ಕಾರ್ಡ್ಸು ಒನ್ ಆಫ್ ದ ಟಾಪ್ ಆ್ಯಥ್ಲೀಟ್ಸ್ ನಮ್ಮ ಇಂಡಿಯಾದ ಬೇರೆ ಸ್ಟೇಟ್ಸಿಂದ ನಾವು ಆ್ಯಥ್ಲೀಟ್ಸನ್ನು ಚೂಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೇವೆ. ಇಂಥ ಒಂದು ಫೈಟ್ ಕಾರ್ಡ್ ಹಿಸ್ಟ್ರಿಯಲ್ಲೂ ಡಿಸೈನ್ ಆಗಿರೋಂಗಿಲ್ಲ. ಸೊ ನಾವು ಯೂಶಲಿ UFC ಮತ್ತು ಬಿಗ್ ಪ್ರಮೋಷನ್ಸ್ ಟಿವಿಯಲ್ಲೇ ಲೈವ್ ನೋಡ್ತೀವಿ, ಬಟ್ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಇಂಥ ಆಪರ್ಚುನಿಟಿ ಬರ್ತಾ ಇದೆ. ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿವನ್ ಟು ಮೇಕ್ ಯೂಸ್ ದಿಸ್ ಆಪರ್ಚುನಿಟಿ. ವಿ ಆರ್ ಲಾಟ್ ಆಫ್ ಆಫರ್ಸ್ ಗೋಯಿಂಗ್ ಆನ್ ದ ಟಿಕೆಟ್ ಜೀನಿ ಪ್ಲಾಟ್ಫಾರ್ಮ್ ಆ್ಯಂಡ್ ಬುಕ್ ಮೈ ಶೋ. ಬನ್ನಿ, ಟಿಕೆಟ್ ಪರ್ಚೇಸ್ ಮಾಡಿ, ಜಾಯಿನ್ ಮಾಡಿ. ಇದು ಲೈವ್ ಸಹಿತ ಹೋಗ್ತಾ ಇದೆ ಲಾಕರ್ ರೂಮ್ ಮತ್ತು ಇಮಾರ್ಟಲ್ FC ಯೂಟ್ಯೂಬ್ ಪೇಜಲ್ಲಿ. ಯಾರಿಗೆ ಬರೋಕ್ಕಾಗಲ್ವೋ ಟಿವಿಯಲ್ಲಿ ನೋಡ್ಬೋದು, ಬಟ್ ಎಂಡ್ ಆಫ್ ದ ಡೇ ಟಿವಿಯಲ್ಲಿ ಆ ರೀತಿ ಎಫೆಕ್ಟ್ ಸಿಗಲ್ಲ, ಲೈವ್ ನೋಡುತ್ತಾರೆ. ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನಾನು ಎಲ್ಲ ಫೈಟರ್ಸ್ ಇದ್ದಾರೆ, ನಿಮ್ಮ ಹತ್ರ ತುಂಬ ಕ್ವೆಶನ್ಸ್ ಇರುತ್ತೆ. ಕ್ವೆಶನ್ಸನ್ನು ನೀವು ಫೈಟರ್ಸಿಗೆ ಕೇಳ್ಬೋದು. ನೀವು ಏನು ಫೈಟರ್ಸಿಗೆ ನೋಡ್ತಾ ಇದ್ದೀರಾ, ಇದೊಂದು ಫೈಟ್ ಏನಿರುತ್ತೆ 10 minutes 15 minutes ಇರುತ್ತೆ, ಬಟ್ ಎಂಡ್ ಆಫ್ ದ ಡೇ ಮಂತ್ಸ್ ಆ್ಯಂಡ್ ಇಯರ್ಸ್ ಟುಗೆದರ್ ಸ್ಟ್ರಗಲ್ ಇರುತ್ತೆ, ರೈಟ್? ಫೈಟರ್ಸ್ ಈಸಿ ಇರಲ್ಲ. ಇದೊಂದು ಮ್ಯಾರಥಾನ್ ರೇಸ್ ಥರ, ಲಕ್ಷಾಂತರ ಜನ ಶುರು ಮಾಡ್ತಾರೆ, ಬಟ್ ಎಂಡ್ ಆಫ್ ದ ಡೇ ರೀಚ್ ಆಗೋದು ಏನು ಪಾತ್ವೇ ಇದೆ ಅಲ್ಲ, ತುಂಬ ಕಷ್ಟ ಇರುತ್ತೆ. ದಿಸ್ ಪಾತ್ವೇ ಆಫ್ ದ ಫೈಟರ್ಸ್ ವಿಚ್ ದೇ ಗೋ ಥ್ರೂ ಇಸ್ ವೆರಿ ಟಫ್. ಓನ್ಲಿ ಫ್ಯೂ ವಿಲ್ ಬಿ ಏಬಲ್ ಟು ರೀಚ್, ರೈಟ್? ಸೊ ಪೀಪಲ್ ಹೂ ಸಿ have sacrificed a lot in their life, right? So they don't have the luxury of what we go through, like most of the time. It's about training. The kind of training, you know, how they train, it's like not some kind of thing which anyone and everyone can do, right? You know, the food, the diet, the sacrifice from the, you know, their pleasure life, the sacrifice for their careers. Many people have sacrificed their careers from the IT and a big salary to make sure that they want to make a good name and represent India at international level. So this is a once in a lifetime opportunity for you also, for the press and for the audience to ask the questions for your favorite fighters. Athletes are here. The stage is open for you. Thank you. ನಮಸ್ತೆ ಸರ್, ನೀವೇ ಹೇಳ್ತಾ ಇದ್ರಿ ಇವಾಗ ಫೈಟಿಂಗ್ ಅನ್ನೋದು, ಫೈಟರ್ಸ್ ಅನ್ನೋದು ಲಕ್ಷ ಜನ ಅಟೆಂಡ್ ಮಾಡ್ತಾರೆ, ಒಬ್ಬರು ಇಬ್ಬರು ಫೇಮಸ್ ಆಗ್ತಾರೆ ಅಂತ. ಎಸ್ ರೈಟ್. ಆಫ್ಟರ್ ಕರೋನಾ ಎಲ್ಲ ಬಾಡಿ ಬಿಲ್ಡ್ ಮಾಡೋಕೆ ಹೋಗ್ತಾ ಇದ್ದಾರೆ, ಯಾರು ಕೂಡ ಫೈಟರ್ಸ್ ಆಗ್ತಿಲ್ಲ. ನಮಗೆ ಜರ್ನಲಿಸ್ಟ್ಗಳಾಗಿಯೇ ಫೈಟರ್ಸ್ ಅಂದರೆ ಬರೀ ಬೆರಳಿಕೆ ಅಷ್ಟೇ ಕಾಣಿಸ್ತಾ ಇದ್ದಾರೆ, ಬರೀ ಸಿನಿಮಾಗಳಲ್ಲಿ ಮಾತ್ರ ಫೈಟರ್ಸ್ ಇರ್ತಾರೆ ಅನ್ನೋದು ನಮ್ಮ ತಲೆಯಲ್ಲಿರೋದು. ಬೆಂಗಳೂರು ಅಂದಾಗ ಫೈಟರ್ಸ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೆ, ಬೆಂಗಳೂರಲ್ಲಿ ಈ ಇವೆಂಟ್ ಯಾಕೆ? ನೋಡಿ, ಇದು ಮಿಕ್ಸ್ ಮಾರ್ಷಲ್ ಆರ್ಟ್ ಅನ್ನೋದು ಪ್ರಪಂಚದಲ್ಲಿ ಅತ್ಯಂತ ಫೇಮಸ್ ಆದ ಒಂದು ಸ್ಪೋರ್ಟ್ಸ್. ಇದು ಪ್ರಪಂಚದಲ್ಲಿ ಇದಕ್ಕೆ ಹೈಯೆಸ್ಟ್ ವ್ಯಾಲ್ಯೂ ಇದೆ, ಹೈಯೆಸ್ಟ್ ಪೇಪರ್ ವ್ಯೂ ಇದೆ, ಹೈಯೆಸ್ಟ್ ವ್ಯೂವರ್ಶಿಪ್, ನಂಬರ್ 1 ಸ್ಪೋರ್ಟ್ಸಲ್ಲಿ ಇದೆ. ಇಂಡಿಯಾದಲ್ಲಿ ಇದಕ್ಕೆ ಇನ್ನೂ ಮಾನ್ಯತೆ ಸಿಕ್ಕಿಲ್ಲ, ಜನರಿಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ. ನಾವು ಏನಂತೀವಿ, ಈಗ ಫೈಟ್ ಅಂತ ಹೇಳಿದ್ರೆ ನಾವು WWE ಅಥವಾ ಹೆಚ್ಚಾಗಿ ಟಿವಿಯಲ್ಲಿ ಸ್ಟಂಟ್ಸ್ ಎಲ್ಲ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಆ್ಯಕ್ಟಿಂಗ್ ಮಾಡಿದ್ದೀನಿ, ಬಟ್ ಇದ್ರೊಳಗೆ ಏನು ಮಾಡ್ತೀವಲ್ಲ, ಮೂವೀಸಲ್ಲಿ ಏನು ಮಾಡ್ತೀವೋ ಅದು ರಿಯಲ್ ಸ್ಟಂಟ್ಸ್ ಅಲ್ಲ. ಆ್ಯಕ್ಚುಲಿ ನಂಗೆ ತುಂಬ ಕಷ್ಟ ಆಗ್ತಿತ್ತು, ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಬಂದ ಫೇಸ್ ಹತ್ರ ನಿಲ್ಲಿಸ್ಬಿಡ್ಬೇಕು, ಅದು ಅರ್ಧ ಅಡಿ ದೂರ ನಿಲ್ಲಿಸ್ಬೇಕು. ನಮ್ಗೆ ಅರ್ಧ ಅಡಿ ದೂರ ಅಲ್ಲ, ಅದು ಹೊಡೆದು ನಾವು ಮುಂದೋಗೋದಷ್ಟು ಜೋರಾಗಿ ನಮ್ಗೆ ಅದು ಬೇಸಿರುತ್ತೆ. ಸೊ ಇದೇನಿದೆ, ಇವರು ರಿಯಲ್ ಆಗಿ ಫೈಟ್ ಮಾಡ್ತಾರೆ. ಇದು ಜಸ್ಟ್ ನಾಟ್ ಅಬೌಟ್ 6 months 1 year ಇಂದ ಅಲ್ಲ, ವರ್ಷಗಟ್ಟಲೆಯಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಇದನ್ನು. ಆಮೇಲೆ ನಮ್ಮದು ಏನಿದು ಮಾಡೋಕ್ಕೆ ಇಂಟೆನ್ಷನ್ ಏನಂತ ಹೇಳಿದ್ರೆ, ಒಂದು ಪ್ಲ್ಯಾಟ್ಫಾರ್ಮ್ ಅಥ್ಲೆಟಿಕ್ಸ್ ಸಿಗಲಿ ನಮ್ಮ ಬ್ಯಾಂಗ್ಳೂರು ಮತ್ತು ನಮ್ಮ ಇಂಡಿಯಾದ ಜನತೆಗೆ. ನಮ್ಮ ಏನು ಫೈಟರ್ಸ್ ಈ ಅಥ್ಲೀಟ್ಸ್ ಇದ್ದಾರೆ ಅವ್ರದ್ದು ಎಫರ್ಟ್ ಗೊತ್ತಾಗಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಥ್ಲೀಟ್ಸಿಗೆ ಏನು ಮಾನ್ಯತೆ ಸಿಗ್ತಾ ಇದೆ, ನಮ್ಮ ಅಥ್ಲೀಟಿಗೂ ಸಿಗಲಿ ಅನ್ನೋದು ಒಂದು ನಮ್ಮ ಉದ್ದೇಶ ಈ ಫೈಟ್ ನೈಟ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಮೇಡಮ್ ಹಾಯ್, ಹಲೋ ಮೇಡಮ್, ವೆಲ್ಕಮ್ ಟು ಬ್ಯಾಂಗ್ಳೂರ್. ಮೇಡಮ್, ಇಲ್ಲೆಲ್ಲ ನೋಡ್ತಾ ಇದ್ದೀವಿ, ಓನ್ಲಿ 2 members ಲೇಡೀಸ್ ಸರ್. 2 members ಲೇಡೀಸ್ ಇದ್ದಾರೆ. ಇಂಪಾರ್ಟೆನ್ಸು ಈವೆಂಟಲ್ಲಿ ಇದೆಯಾ ಅಥವಾ ಫೈಟಿಂಗ್ ಫೀಲ್ಡಲ್ಲೇ ಇದೆಯಾ? ಫೀಮೇಲ್ಗೆ ಇಂಪಾರ್ಟೆನ್ಸು ಈ ಈವೆಂಟಲ್ಲಿ ಇದೆಯಾ ಅಥವಾ ಫೈಟಿಂಗ್ ಫೀಲ್ಡಲ್ಲೇ ಇದೆಯಾ? So what he's saying is, in this fight or in the world of the fight, do you think the importance for the girls are less because we only have 2 fighters here, or how is it for you? I feel obviously I feel special because my fight is the only female card here.
But it's not that girls are not participating in mixed martial arts or there is less opportunity for girls. There's nothing like that. I have represented India internationally 4 times, and the competition there was intense. The girls were putting up brilliant shows, and here as well. There are girl fighters across India, but I think there is this one sense of shyness in them to come up to the stage and perform. So. But it's not like there's the lack of opportunity for girls. It's just that some girls are a little shy to come up to the platform and show themselves up. So yeah, that's it. I feel intensely blessed, and yeah, thanks. Who is your favorite fighter? Who would you pick as an icon for yourself? Tracy Cortez. I love Tracy Cortez, the way she fights, and her opponent in this one match I was watching yesterday, Rose Namajunas. My favorite fighter, all-time favorite fighter. She moved up a weight class. She is fighting flyweight right now, but earlier she used to fight strawweight. I love her. I just love the way she fights. Yeah. I just want to add one more thing. What you are seeing here is Arya Chaudhary. She has represented India in the Asian Championship, and she was a gold medalist in Lebanon. Give her a big round of applause, guys, which is not easy. What you are seeing here is an Asian champion of mixed martial art. Thank you. There's a question for you, Arya, from the media team. They're asking, how did you convince your parents? Because you know how people are, and how they safeguard their kids. But how did you convince your family to be part of the combat sport? I understand that for some girls, for some people, it is very hard to convince their families and for combat sport, and let alone mixed martial arts. But again, I'm very grateful and I'm blessed that there was absolutely no convincing in my family. My mother was the one who enrolled me in karate when I was 4 years old, and my sensei Vikas Sharma sir, I can't find him right now. But yeah, I joined when I was 4 years old. And so there was absolutely no convincing. In 2021, I transitioned from karate to mixed martial arts, and that was, I think, the best decision of my life that I took. And it wasn't my decision alone; it was my parents and my coach's decision. So my parents have been super supporting, and I'm very grateful. I'm very blessed. I understand for some people it might be very hard to convince their parents or families, but in my case, everything was pretty sorted. Thank you. ಸೇಫ್ಟಿ ಫೈಟರ್ಸ್ಗೆಲ್ಲ ಸೇಫ್ಟಿಗೋಸ್ಕರ ಏನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ. ಸೊ ಬೇಸಿಕಲಿ ಯಾರ್ಯಾರು ಅಥ್ಲೀಟ್ಸ್ ಬರ್ತಾರೆ ಅವ್ರದ್ದು ಪ್ರಾಪರ್ ಫಿಟ್ನೆಸ್ ಸರ್ಟಿಫಿಕೇಟ್, ಫಿಟ್ನೆಸ್ ಚೆಕಪ್ ಆಗುತ್ತೆ, ಪ್ರಾಪರ್ ಬ್ಲಡ್ ಚೆಕ್ ಆಗುತ್ತೆ, ವೇರಿಯಸ್ ಪ್ಯಾರಾಮೀಟರ್ಸ್ ಮೇಲೆ ಹೆಪಟೈಟಿಸ್, HIV, ಆಮೇಲೆ ಫುಲ್ ಫಿಸಿಕಲ್ ಸ್ಕ್ರೀನಿಂಗ್, ಮಸ್ಕೋಸ್ಕೆಲಿಟಲ್ ಟೆಸ್ಟ್ ಮತ್ತು ಐಸೈಟ್ ಎಲ್ಲ ಟೆಸ್ಟ್ ಆಗಿ ಬರ್ತಾರೆ. ಮತ್ತು ಇದು ಜಸ್ಟ್ ರ್ಯಾಂಡಮ್ ಫೈಟ್ಸ್ ಇರಲ್ಲ, ಇದು ಲಾಟ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಐ ಪೋಕು, ಥ್ರೋಟ್ ಗ್ರಾಬ್, ಆಮೇಲೆ ಸ್ಪೈನ್ ಹೊಡಿಯೋದು, ವಿಚ್ ಮೈಟ್ ಕ್ರಿಯೇಟ್ ಎ ಪರ್ಮನೆಂಟ್ ಡ್ಯಾಮೇಜ್ ಥರ. ಮತ್ತು ನಮ್ಮ ಎಲ್ಲ ಅಫಿಷಿಯಲ್ಸ್ ಸಹಿತ ಈ ಇಂಟರ್ನ್ಯಾಷನಲ್ ಬೌಟ್ ನಡೀತಿರ್ಬೇಕಾದ್ರೆ ನಮ್ಮ ಎಲ್ಲ ಅಫಿಷಿಯಲ್ ಏನು ರೆಫ್ರೀಸ್ ಇಲ್ಲಿ ಇರ್ತಾರೆ. ಸೊ ಅವ್ರ ಫಸ್ಟ್ ಇಂಟೆನ್ಷನ್ ಈಸ್ ದ ಸೇಫ್ಟಿ ಆಫ್ ದ ಅಥ್ಲೀಟ್ಸ್. ಸೊ ಅದು ರ್ಯಾಂಡಮ್ ಆಗಿ ಅವ್ರಿಗೆ ಫೈಟ್ ಮಾಡಕ್ಕೆ ಬರಲ್ಲ. ಸೊ ವಿ ಹ್ಯಾವ್ ಹೈಲಿ ಕ್ವಾಲಿಫೈಡ್ ಅಫಿಷಿಯಲ್. ಐ ಆಮ್ ಪ್ರೌಡ್ ಟು ಸೇ ದಟ್ MMA India has the highest number of international certified officials. So our standards are really very high, and we make sure that ಎಲ್ಲ athletes in the safety ಅನ್ನು ನಾವು ತುಂಬ priority ಇರ್ತೀವಿ. Hello, all champions, all champions. What do you tell about Bangalore, or what do you think about Bangalore? Pantra sir, ನೀವು ಬೇಡ, ಬೇಕಾದ್ರು ಬೇರೆಯವರೆಲ್ಲ ಹೇಳಿ. Yeah, it's been my third time in Bangalore, and third time I came here just to fight. So it's been like fighting home for me. I lost one, I won once, but this time it's different. I don't want to go home losing, and the crowd, last time I fought in Kormangla, it was great. I hope everyone shows up this time also. Thank you, Bangalore. Mike tagoli sir. Sir, Mike tagoli sir. Tell me about the Bangalore. Sir, you. बेंगलोर में मेरा डेब्यू बेंगलोर में हुआ था. तो बेंगलोर में पहली बार मैं जब MMA का मैच जो खेला था, टूर्नामेंट था, वो ऑफकोर्स श्री बाबू सर एंड विकास शर्मा सर एंड इन सभी ने करवाया था, जो करवाते थे सर. वही होता ही पहले वही था. तो डेब्यू मेरा इधर ही हुआ है.
और हमेशा ये दूसरे घर की तरह लगता है मुझे। जब भी मैं बेंगलोर आता हूँ बहुत अच्छा फील होता है। यहाँ की जो ऑडियंस है, जो लोग हैं, बहुत अच्छे हैं, बहुत प्यारे हैं। तो ऑलवेज लाइक अ होम एंड इट्स फील ग्रेट टू बी अ फाइट अगेन इन बेंगलोर। अब्दुल सर, अब्दुल सर. Bangalore is a good city. Okay. You like Kantaraj? Yeah, he's good guy. Yes, sir. Kantaraj, sir. ಸಿ ನಾನು ತುಂಬಾ ಫುಡ್ಡಿ, ನನಗೇನು ಇಷ್ಟ ಬರುತ್ತೆ ನಾನು ತಿಂತೀನಿ. ವೆಜಿಟೇರಿಯನ್ ಅಂದರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕು, ಒಂದೊಂದು ಕಾನ್ಸೆಪ್ಟ್ ಅದು ಯಾವಾಗಲೂ. ಯಾಕಂದರೆ ಡಯಟ್ ಅಂತ ಸ್ವಲ್ಪ ಸ್ವಲ್ಪ ತಿನ್ನೋದು ಆ ಥರ ಇಲ್ಲ. ಹೆಲ್ದಿ ಫುಡ್, ತುಂಬಾ ಪ್ರೋಟೀನ್ ಕಂಟೆಂಟ್ ಇರೋವಂಥದ್ದು. ಏನು ನಮಗೆ ಹೆಲ್ದಿ ಫುಡ್ ಅಂತ ಬಂದಾಗ ಫೈಬರ್ಸ್ ಆಗಿರ್ಬೋದು, ಗುಡ್ ಕಾರ್ಬ್ಸ್, ಪ್ರೋಟೀನ್, ಮಿನರಲ್ಸ್, ಈ ಥರ ಕಂಟೆಂಟ್ ಇರುವಂಥ ಫುಡ್ಸ್ನ ಜಾಸ್ತಿ ತಿಂತೀನಿ. ಎಷ್ಟು ಮನಸ್ಸಿಗೆ ತೃಪ್ತಿ ಆಗೋಷ್ಟು ತಿಂತೀನಿ ಯಾವಾಗಲೂ. ಅಷ್ಟೇ ಜಾಸ್ತಿ ವರ್ಕೌಟ್ ಮಾಡ್ತಾ ಇರ್ತೀನಿ. ಸೊ ಇದು ನನ್ನ ಫಿಟ್ನೆಸ್ ಸೀಕ್ರೆಟ್. ಸರ್, ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇವತ್ತು. ಯಾಕೆಂದರೆ ಬೆಂಗಳೂರಲ್ಲಿ ನೀವು ಬಂದು ಆಟ ಆಡ್ತಾ ಇದ್ದೀರಾ. ಕಂಗ್ರಾಟ್ಸ್ ಮತ್ತು ವೆಲ್ಕಮ್ ಬ್ಯಾಕ್. ಯಾಕೆ ಅಂತಂದರೆ ನಮ್ಮೂರಲ್ಲಿ ನಾವು ಆಟ ಆಡೋದು, ನೀವು ಹೇಳ್ತಾ ಇದ್ದೀರಿ ನಮ್ಮೂರಲ್ಲಿ ನಾವು ಆಟ ಆಡೋದು ಒಂದು ಹೆಮ್ಮೆ ಅಂತ. ಎಸ್ ರೈಟ್. ನಿಮ್ಮ ಜರ್ನಿಯನ್ನು ನೋಡ್ತಾ ಇದ್ದೆ ನಾನು, ಇವಾಗ ಜಸ್ಟ್ ಚೆಕ್ ಮಾಡ್ತಾ ಇದ್ದೆ. ನನಗೆ ಅಷ್ಟು ಗೊತ್ತಿರಲಿಲ್ಲ. ತುಂಬ ಕಷ್ಟದಿಂದ ಸ್ಟಾರ್ಟ್ ಮಾಡ್ತೀರಾ ಜರ್ನಿಯನ್ನು. ಬರೀ ಬಾಡಿ ಬಿಲ್ಡ್ ಮಾಡಲ್ಲ, ನಾನು ನೋಡಿದ್ರೆ ಸ್ಟೇಟ್ ಲೆವೆಲು, ನ್ಯಾಷನಲ್ ಲೆವೆಲು, ಇಂಟರ್ನ್ಯಾಷನಲ್ ಲೆವೆಲು ಅನ್ನೋ ಒಂದು ಟಾರ್ಗೆಟನ್ನು ಇಟ್ಕೊಂಡು ಓಡ್ತೀರಾ. ಇವತ್ತು ತುಂಬ ಹೆಸರು ಮಾಡಿದ್ದೀರಾ, ತುಂಬ ಜನಕ್ಕೆ ಗೊತ್ತಿದೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರವ್ರಿಗೆ ನಿಮ್ಮ ಬಗ್ಗೆ ಅಷ್ಟು ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ಏನಕ್ಕೆ ಗೊತ್ತಿಲ್ಲ ಅಂದರೆ ಅವರಿಗೆ ಈ ಸ್ಪೋರ್ಟ್ ಬಗ್ಗೆ ಅವೇರ್ನೆಸ್ ಇಲ್ಲ. ಕೆಲವರು ಕುಸ್ತಿ ಅಂದರೆ ಗೊತ್ತಿದೆ, ಈಗ ಸಿಂಗಲ್ ಮಾರ್ಷಲ್ ಆರ್ಟ್ಸ್ ಬಗ್ಗೆ ಅಂದರೆ ಗೊತ್ತಿದೆ. ನಮ್ಮಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಏನಂದರೆ, ಎಲ್ಲಿವರೆಗೂ ನೀವು ದೊಡ್ಡದಾಗಿ ಸಾಧನೆ ಮಾಡಲ್ಲ ಅಲ್ಲಿವರೆಗೂ ನಾವು ಕಣ್ಣಿಗೆ ಬೀಳೋದಿಲ್ಲ. ಸೊ ಈಗ ನಾವು ಸ್ಟಾರ್ಟ್ ಮಾಡುವಾಗ ಯಾರೋ ನಮ್ಮನ್ನ ಗುರುತಿಸಲಿ, ನಮಗೆ ಸಪೋರ್ಟ್ ಮಾಡಲಿ ಅಂತ ನಾವು ಯಾರೂ ಸ್ಟಾರ್ಟ್ ಮಾಡಲ್ಲ. ನಾವು ನಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಸಮಾಜ, ನಮ್ಮ ಮನೆ, ಇದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ವಿ. ಏನಾದರೂ ಒಂದು ಸಾಧನೆ ಮಾಡಬೇಕು, ನನ್ನ ತಂದೆ ತಾಯಿಗಳಿಗೆ, ನನ್ನ ಊರಿಗೆ, ನನ್ನ ಗುರುಗಳಿಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಸ್ಟಾರ್ಟ್ ಮಾಡಿರ್ತೇವೆ. ಸೊ ಹಾಗಾಗಿ ಆ ಹೋಗೋ ಜರ್ನಿನಲ್ಲಿ ತುಂಬಾ ಸೋಲು ಗೆಲುವುಗಳನ್ನ ಕಾಣಿಸ್ತೀವಿ. ಸೋತಾಗ ಕುಗ್ದೆ, ಗೆದ್ದಾಗ ಹೀಗದೆ, ಒಂದೇ ಸರಿಸಮನಾಗಿ ನಾವು ಲೈಫ್ನಲ್ಲಿ ನಾವೇನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದ್ರ ಹಿಂದೆ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರುವಂಥ ಒಂದು ಗೋಲು ತಲುಪ್ತೀವಿ. ಸರ್, ಫೈಟರ್ ಅನ್ನೋದು ಬಿಟ್ಟರೆ, ಫೈಟರ್ ಇವಾಗ ನಿಮ್ಮ ಜೊತೆ ಇರೋದೆಲ್ಲ ಅಪೋಸಿಟ್ ಬರ್ತಾರೆ, ಅಪೋಸಿಟ್ ಆಗಿ ನಿಂತ್ಕೋತಾರೆ. ಅದನ್ನು ಬಿಟ್ಟರೆ ಫೈಟರ್ ಕೊಲೀಗ್ಸ್ ಅಂತ ಬರ್ತಾರೆ ಒನ್ ಟೈಮ್. ಇವರೆಲ್ಲ ನನ್ನ ಫೈಟರ್ ಕೊಲೀಗ್ಸ್ ಅಪ್ಪ ಅಂತ ಒಂದು ಬರುತ್ತೆ. ಇವಾಗ ನಿಮ್ಮೂರಿಗೆ, ನಿಮ್ಮ ಮನೆಗೆ ಬಂದಿದ್ದಾರೆ, ಗೆಸ್ಟ್ ಆಗಿದ್ದಾರೆ. ಇವತ್ತು ನಾಳೆಯಿಂದ ಫೈಟರ್ಸ್ ಆಗ್ತೀರಾ ನೀವೆಲ್ಲ, ಆಪೋಸಿಟ್ ನಿಂತ್ಕೋತೀರಾ. ಇವತ್ತು ಅವ್ರಿಗೆ ಏನು ಟ್ರೀಟ್ ಮಾಡ್ತೀರಾ, ಏನು ಹೇಳೋಕೆ ಇಷ್ಟಪಡ್ತೀರಾ, ಬೆಂಗಳೂರು ಬಗ್ಗೆ ಏನೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಾವು ಕರ್ನಾಟಕದವರು, ಕರುಣಾಮಯಿಗಳು. ಅದು ನಾವು ಒನ್ಲಿ ಏನಂದರೆ ಫೈಟರ್ಸ್ ಅಂದ ತಕ್ಷಣವೇ ಎಲ್ಲರೂ ಏನು ಹೊಡೆದಾಡೋ, ಫುಲ್ ಬ್ರೂಚಲ್ ಆಗಿರುತ್ತೆ, ಬ್ಲಡ್ ಬರಂಗ್ ಹೊಡಿತಾರೆ, ಏನೋ ಒಂದು ಇಂಜುರಿ ಆಗುತ್ತೆ ಆ ಥರ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ಸು. ನಾವು ಎದುರುಗಡೆ ಟ್ರ್ಯಾಶ್ ಟಾಕ್ ಮಾತಾಡ್ಬೋದು, ಬಟ್ ಎಂಡ್ ಆಫ್ ದ ಡೇ ನಮಗೂ ಫ್ಯಾಮಿಲಿ, ಪೇರೆಂಟ್ಸ್ ಎಲ್ಲರೂ ಇರ್ತಾರೆ. ನಾವು ಆಟ ಮುಗಿದ ಮೇಲೆ ನಾವು ಮನೆಗೆ ಹೋಗಬೇಕು, ಸೇಫ್ಟಿಯಾಗಿ ಹೋಗಬೇಕು, ಒಂದು ರೆಸ್ಪೆಕ್ಟ್ ಇರುತ್ತೆ ಒಬ್ರಿಗೆ ಇನ್ನೊಬ್ರಿಗೂ. ಸೊ ಇವರು ಬ್ಯಾಂಗ್ಳೂರು ಬಂದಿದ್ದಾರೆ, ನಮ್ಮೂರಿಗೆ ಬಂದಿದ್ದಾರೆ. ನಾವು ಕರ್ನಾಟಕದವರು, ಎಸ್ಪೆಷಲಿ ನಾವು ಬೆಂಗಳೂರವರು, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ. ಲಾಯಲ್ಟಿ ಅಂತ ಬಂದಾಗ ಅದು ಹೇಳೋ ಅವಶ್ಯಕತೆಯೇ ಇಲ್ಲ. ಸೊ ಈಗ ಈ ಸ್ಪೋರ್ಟು ಈಗ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಈ ಲೆವೆಲಲ್ಲಿ, ಅಂದರೆ ಎಲ್ಲರೂ ಒನ್ ಆಫ್ ದ ಬೆಸ್ಟ್ ಫೈಟರ್ಸ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಫೈಟರ್ಸ್ ಇದ್ದಾರೆ. ಈ ರೀತಿ ಒಂದು ಫೈಟ್ ಕಾರ್ಡ್ ಬೆಂಗಳೂರಲ್ಲಿ ನಡೀತಾ ಇರೋದು. ಈವನ್ ನನಗೆ ಈ ಆಪರ್ಚುನಿಟಿ ಸಿಕ್ಕಾಗ ಐ ರಿಯಲಿ ವಾಂಟೆಡ್ ಟು ಥ್ಯಾಂಕ್ ಹಿಮಾಚಲ್ ಫೈಟಿಂಗ್ ಚಾಂಪಿಯನ್ಶಿಪ್. ಯಾಕಂದರೆ ನನ್ನೂರಲ್ಲಿ ನನಗೆ ಫೈಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಸರ್, ಇಷ್ಟು ಜನ ಫೈಟರ್ ಫ್ರೆಂಡ್ಸಲ್ಲಿ ನಿಮಗೆ ಯಾರಿಗೆ ರಾಗಿ ಮುದ್ದೆ ತಿನ್ಸಕ್ಕೆ ರೆಡಿ ಇದ್ದೀರಾ? ಏನಿಡಿ? ಇಷ್ಟು ಫೈಟರ್ ಫ್ರೆಂಡ್ಸ್ ಇದ್ದಾರೆ, ಈಗ ಕೂತಿದ್ದೀರಾ ಒಟ್ಟಿಗೆ ಎಲ್ಲರೂ, ಯಾರಿಗೆ ರಾಗಿ ಮುದ್ದೆ ತಿನ್ಸಕ್ಕೆ ರೆಡಿ ಇದ್ದೀರಾ? ನನ್ನ ಅಪೋನೆಂಟ್ಗೆ ಅಬ್ದುಲ್ ಅವ್ರಿಗೆ ಹೇಳಿ ಸರ್, ಅವರಿಗೆ ರಾಗಿ ಮುದ್ದೆ ಬಗ್ಗೆ. ಐ ಥಿಂಕ್ ಅವ್ರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ನನಗೆ. ಪ್ರಸಾದ್ ಸರ್, ನಿಮಗೆ ಕ್ವಶನ್. ಸೊ ಈ ರೀತಿ ಮ್ಯಾಚ್ಗಳಲ್ಲಿ ಲೈಫ್ ಥ್ರೆಟ್ನಿಂಗ್ ತುಂಬ ಜಾಸ್ತಿ ಇರುತ್ತೆ. ಸೊ ಯಾವ ರೀತಿ ಮೆಡಿಕಲ್ ಅಟೆನ್ಷನ್ ನೀವು ಕೊಡ್ತಿದ್ದೀರಾ? ಓಕೆ,
ಸೊ ಈಗ ಮಿಕ್ಸ್ ಮಾರ್ಷಲ್ ಆರ್ಟ್ ಅಂದರೆ ನಾವು ಟಿ ವಿಯಲ್ಲಿ ನೋಡೋದು ಕಾರಣ ಸೊ ವಾಟ್ ವಿ ಸಿ ಇಸ್ ದಟ್ ತುಂಬ ಪ್ರೊಫೆಷ್ನಲ್ ಹೈ ಲೆವೆಲ್ ನೋಡುತ್ತೆ, ಅದು ಸ್ವಲ್ಪ ಬ್ಲಡ್ಸ್ ಎಲ್ಲ ನೋಡ್ತೀವಿ. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಸಿ ದ ಏನಂದರೆ ಇಲ್ಲಿ ಆಡೋರು ದೇ ಆರ್ ದ ಪ್ರೊಫೆಷನಲ್ ಲೆವೆಲ್, ದೇ ಆರ್ ದ ಟಾಪ್ ಇನ್ ದ ಸ್ಪೋರ್ಟಿಂಗ್ ಕರಿಯರ್, ಈಗ ಸ್ಪೋರ್ಟಿಂಗ್ ಫೀಲ್ಡಲ್ಲಿ ಅವರು ಅಥ್ಲೀಟ್ಸಲ್ಲಿ. ಮತ್ತು ಇವರು 1-2 ವರ್ಷದಿಂದ ಬಂದಿರಲ್ಲ, ಇವರು ಆಲ್ಮೋಸ್ಟ್ ಲೈಕ್ 5-10 ವರ್ಷ ಪ್ರಾಕ್ಟೀಸ್ ಮಾಡಿಬಿಡ್ತಾರೆ. ಸುಮಾರು ಜನ ಮಕ್ಕಳಿಂದ ಪ್ರಾಕ್ಟೀಸ್ ಮಾಡಿ ಬಂದಿರ್ತಾರೆ. ಸೊ ನಮ್ಮ ಇಂಜರಿ ಅಂತ ಹೇಳೋದು ಅವ್ರಿಗೆ ಜಸ್ಟ್ ಲೈಕ್ ಒಂದು ಸ್ಕ್ರ್ಯಾಚ್ ಇರುತ್ತೆ, ರೈಟ್? ಇವ್ರದ್ದು ಕಂಡೀಷ್ನಿಂಗ್, ಬಾಡಿ ಕಂಡೀಷ್ನಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕಂದರೆ ಇವ್ರದ್ದು ನೀವು ಜಸ್ಟ್ ಈಗ ಬರೀ ಫೈಟ್ ಮಾಡಲ್ಲ, ನಾವೇನು ಪ್ರಾಕ್ಟೀಸಲ್ಲಿ ಬರೀ ಫೈಟ್ ಮಾಡ್ತಾರಂತ ಕಂಡೀಷ್ನಿಂಗ್ ಮಾಡ್ತಾರೆ. ಮೊನ್ನೆ ನನ್ನೊಂದು ಸ್ಟೂಡೆಂಟ್ ಇದ್ದಾರೆ ಉಮರ್ ಅಂತೇಳಿ, ಕಾಂತರ ಜೊತೆ ಟ್ರೈನಿಂಗ್ ಹೋಗಿದ್ರು. ಟ್ರೈನಿಂಗ್ ಹೋಗಿ ಬೈಕಲ್ಲಿ ಹತ್ತಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ ವಾಮಪ್ಪಿಗೆ. ಅವ್ರು ಅಂದರೆ ನಾರ್ಮಲ್ ಆಗಿ ಅವರು ಹೇಳಿದ್ರು, ಒಂದು 200 ಶೂಟ್ಸ್ ಮಾಡಿಸಿದ್ರು ಸರ್ ನನಗೆ, ಅವರು ನಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳಿದ್ನ ಅವ್ರು ಮಾಡೋದು ವರ್ಕೌಟ್ಸು ನಾರ್ಮಲ್ ಆಗಿ ನಮಗೆ ಎಲ್ಲ ಮಾಡೋಕ್ಕಾಗಲ್ಲ. ಅವ್ರು ರನ್ನಿಂಗು, ಅವ್ರ ಕಂಡೀಷ್ನಿಂಗು, ಆಮೇಲೆ ಸ್ಟ್ರೆಂತಿಂಗ್ ವರ್ಕೌಟ್, ನೆಕ್ ಸ್ಟ್ರೆಂತ್ನಿಂಗು, ಬ್ಯಾಕ್ ಸ್ಟ್ರೆಂತ್ನಿಂಗು. ಸೊ ಇವೆಲ್ಲ ಈಗ ಅವ್ರು ಪ್ರಾಪರಾಗಿ ನಾವು ನೆಕ್ ನಮ್ಮದು ಮತ್ತು ಅವ್ರ ನೆಕ್ ಕಂಡೀಷ್ನಿಂಗ್ ನೋಡೋಕೆ ಹೋದ್ರೆ ತುಂಬ ವ್ಯತ್ಯಾಸ ಇರುತ್ತೆ. ಮತ್ತು ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ನಾವು ಹೇಳ್ದಂಗೆ ಈ ಒಂದು ಎಷ್ಟೇ ಸೇಫ್ಟಿ ಇದ್ರೂ ನಾವು ವಿತೌಟ್ ಅ ಡಾಕ್ಟರ್ ಆ್ಯಂಡ್ ಮೆಡಿಕಲ್ ಆಂಬ್ಯುಲೆನ್ಸ್ ಇನ್ ದ ಸ್ಟ್ಯಾಂಡ್ ಬೈ ನಾವು ಮ್ಯಾಚ್ ಸ್ಟಾರ್ಟೇ ಮಾಡೋದಿಲ್ಲ. ಏನೇ ಇಂಜರಿ ಆದ್ರೂ ಅಲ್ಲಿ ಫಸ್ಟ್ ಏಡ್ ಕೊಡೋಕ್ಕೆ ಎಲ್ಲ ರೀತಿ ಆಕ್ಸಿಜನ್ ಸಿಲಿಂಡ್ರಿಂದ ಹಿಡಿದು ಪ್ರಾಪರ್ ಪ್ರೊಫೆಷ್ನಲ್ ಡಾಕ್ಟರ್ಸು, MD ಪ್ರೊಫೆಷ್ನಲ್ಸು, ಪ್ಯಾರಾಮೆಡಿಕ್ಸು, ಬಿಹೈಂಡ್ ದ ಟೀಮ್ ಎಲ್ಲದೂ ಇರುತ್ತೆ ಎಲ್ಲ. ಮತ್ತು ಅವ್ರದ್ದು ಪ್ರಾಪರ್ ಇಂಜರಿ ಅಸೆಸ್ಮೆಂಟ್ ಆಗುತ್ತೆ. ಮುಂಚೆ ಏನಾದರೂ ಫಾರ್ ಎಕ್ಸಾಂಪಲ್ ಒಂದು ನಾಕೌಟ್ ಆಗಿರುತ್ತೆ, ಚೋಕ್ ಆಗಿರುತ್ತೆ, ಸರ್ಟನ್ ಮೆಡಿಕಲ್ ಸಸ್ಪೆನ್ಷನಲ್ಲಿ ಇರ್ತಾರೆ. ಅಂದರೆ ಆ ಸರ್ಟನ್ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಇಷ್ಟು ಟೈಮ್ ಅದಕ್ಕೆ ರಿಕವರಿ ಆಗಕ್ಕೆ ಬೇಕು ಅಂತ ಇರುತ್ತೆ. ಸಡನ್ನಾಗಿ ಇವತ್ತೊಂದು ಫೈಟ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ನಾವು ತಗೊಂಬಿಡಲ್ಲ ಅವ್ರಿಗೆ, 3 months 6 months ರಿಕವರಿ ಆಗಿ ಬಂದಿರ್ತಾರೆ. ಸೊ ಇವೆಲ್ಲ ಪ್ರಿಕಾಷನ್ಸ್ ತಗೊಳ್ತೀವಿ. ಇನ್ನೊಂದು ಇಡೀ ಟೂರ್ನಮೆಂಟಲ್ಲಿ ಇಬ್ಬರೇ ಹೆಣ್ಮಕ್ಳು ಇರೋದು, ಸೊ ಬೇರೆ ಯಾರೂ ಸಿಗ್ತಿಲ್ಲ, ಬರೀ ಹೆಣ್ಮಕ್ಳು ಮಾತ್ರ ಮುಂದೆ ಬಂದಿರೋದು. ಸಿ ಎಂಡ್ ಆಫ್ ದ ಡೇ ಅದು ಒಂದು ಏನೋ ಒಂದು ಮೆಸೇಜ್ ಹೋಗುತ್ತೆ. ಸೊ ಎಂಡ್ ಆಫ್ ದ ಡೇ ನಾವು ಚಾಂಪಿಯನ್ಶಿಪ್ ನಡೆಸಿದಾಗ, ಚಾಂಪಿಯನ್ಶಿಪ್ ಅಂದರೆ ಅಡ್ಮಿಷನ್ ತೊಗೊಂಡು ಯಾರಾದರೂ ಬರ್ಬೋದು. 400-500 ಜನ ಮೇಲ್ಸ್ ಕ್ಯಾಟಗರಿ ಬಂದರೆ ನಮ್ಮದು 20-30 ಫಿಮೇಲ್ಸ್ ಬರ್ತಾರೆ. ಸೊ ಅವೇರ್ನೆಸ್ಸು ಇನ್ನೂ ಮೆನ್ಸಲ್ಲೇ ಬಂದಿಲ್ಲ. ಸೊ ಫಿಮೇಲ್ಸಲ್ಲಿ ತುಂಬ ಕಮ್ಮಿ ಇದೆ. ಅವೇರ್ನೆಸ್ಸನ್ನು, ವುಮನ್ ಎಂಪವರ್ಮೆಂಟನ್ನು ಡೆವಲಪ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ. ಬಟ್ ನೋಡಿ, ಇದು ಒಂದು 5-10 ವರ್ಷದ ಮುಂಚೆ ಅದು ನಮ್ಮ 4-5 ಫಿಮೇಲ್ಸ್ ಬರ್ತಾಯಿದ್ರು. ಇವತ್ತೊಂದು 25-30 ಫಿಮೇಲ್ಸ್ಗೆ ಹಂಗೆ ಕಂಟಿನ್ಯೂ ನಂಬರ್ ಜಾಸ್ತಿ ಆಗ್ತಾಯಿದೆ. ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಇಂಡಿಯಾಕ್ಕೆ ಫಿಮೇಲ್ಸ್ ಮೆಡಲ್ಸ್ ತೊಗೊಂಡ್ಬರ್ತಾ ಇದ್ದಾರೆ. ಫಿಮೇಲ್ ಕ್ರಿಕೆಟ್ ಟೀಮ್ ಕಪ್ ತೊಗೊಂಡ್ಬರ್ತಾ ಇದ್ದಾರೆ ಇಂಡಿಯಾಕ್ಕೆ. ಸೊ ವಿ ಕ್ಯಾನ್ ಸಿ ದ ಚೇಂಜಸ್, ದ ಗ್ರಾಜುವಲ್ ಚೇಂಜಸ್ ಹ್ಯಾಪ್ನಿಂಗ್ ಅಕ್ರಾಸ್. ಸೊ ಜಾಸ್ತಿ ದಿನ ಇಲ್ಲ. ಸೊ ಬೋತ್ ವಿಲ್ ಬಿ ಎಟ್ ಗುಡ್ ಲೆವೆಲ್. Hello. Hi, this is Abhishek. I have a question for Abdul. Abdul, you're coming from Azerbaijan and you are the invader in this story. You will be entering a stadium full of Kantara Jagasa fans. Does that put pressure on you or it is added motivation for you? ಇವ್ರ ಜೊತೆ ಒಬ್ರು ಕೋಚ್ ಬರೋರಿದ್ರು. ಅವರಿಗೆ ಲಾಸ್ಟ್ ಮೂಮೆಂಟು ಸ್ವಲ್ಪ ವೀಸಾ ಪ್ರಾಬ್ಲಮ್ ಆಗಿ ಬರೋಕ್ಕಾಗಿಲ್ಲ. ಹಾಗಾಗಿ ಇವರಿಗೆ ಟ್ರಾನ್ಸ್ಲೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅಜರ್ಬೈಜಾನಿಂದ ಬರೋದ್ ಕಾರಣ ರಷ್ಯನ್ ಅಥವಾ ಅಜರ್ಬೈಜಾನಿ ಮಾತಾಡೋದವರು. No, I'm not excited. Good fight show. Let's go. I have a question for Neeraj. Neeraj, you're coming off a 14-second knockout win. Can we expect something like this in the upcoming fight? I will try my best. Will try to finish this fight. Let's go. Gurtej, I have a quick question for you. You're also coming off a TKO victory and it's not even been a month since you last fought. What are you expecting in this fight and what can we expect? I accept this fight very short notice. My last fight I got a win and my last camp is also good and in 18 days my team will be very sportive and I am good practice this time, also a good camp. And what I say,
I also want to finish this fight, and let's see tomorrow what happens. Let's go. I have a question for Himanshu Kaushik. Himanshu, yeah. You are a wushu specialist and you're known for your setups and unique angles. And Himanshu, Vishal Sahu is known for his violent style. So what do you expect, a technical battle or an all-out war? मेरे ख्याल से मुझे नहीं लगता वुशु का कोई तोड़ है इसके पास, और मैं वुशु बहुत ज़्यादा एक्सपीरियंस है मेरे पास, एमएमए का एक्सपीरियंस इससे बहुत ज़्यादा, तो मुझे नहीं लगता कि इसमें कोई प्रॉब्लम होने वाली है मेरे वुशु पर. इट विल बी इजी फाइट फॉर मी. Vishal, your response to that? मैं यही बोलूँगा कि एवरी टाइम आई फॉट सब वही बोलता है इजी फाइट इजी फाइट इजी फाइट, पर जब भी केज में कोई भी घुसता है मेरे साथ कभी मैं आप अगर हर फाइट देखोगे ओपोनेंट्स केज से निकलते टाइम कभी उसका फेस एक्सप्रेशन नहीं रहता कि वो इजी फाइट है. सो कल वो जो बोल रहे हैं उनसू का तोड़ नहीं है, ओके ये उनसू है भी नहीं, ये एमएमए है, तो लेट्स गो. A quick one for Kantara Jagasa. Anna, we recently saw a post on Instagram where you were dabbling with some dance moves. I think you're taking some hip hop class or something. Can we expect a little dance after you win? Let's see. I wanted to do that again because in initial days I used to do that. After my victory, I used to do like naturally dance step something like that. Hopefully this time also I'll do that. Vishal, one question for you also. This is not Kolkata or West Bengal, where we had the stadium full of people shouting Vishal, Vishal. But tomorrow it's going to be a different scene. You're in Bangalore. Do you feel pressurized? No, never. Because I love fighting. That's why it's anywhere in the world, I never feel the pressure. I went to fight Naisa alone. That's what I am. So pressure is nothing. I'm gonna go. Fantastic. I have my friend here who's come all the way from Gujarat. He's got a question for all the fighters who are seated here. Not to Abdul, by the way. Okay, so this is such a fantastic card, I must say. We've got all the stars from all across the country over here. So I just have a question for Kishore because he's a silent one. Okay, he's not even like he's in his own zone. So we all know you're a fantastic striker. You're a world champion in the sport of, I think, striking MMA. All right. Do you think that we could see a submission move from you in the fight tomorrow? Maybe if it goes to ground, then maybe submission. But wherever it goes, no problem. Just going with the flow. Just be like water. Fantastic. I hope we get to see some Dagestan moves, what you've learned there. And we want to see that ground and pound, the top dominance from you tomorrow, man. All the best to you. Thank you very much, bro. Kishore, another question now. I know that you are a social media sensation. Every post you put up on Instagram actually goes beyond 1K, 2K likes. Anything you want to tell your people who are watching now? Anything you want to tell them? Like all my posts, I always want to convey my message like, more about MMA because I want MMA to blow up. Like I want it to like it should be like people should be like what is cricket? So MMA should be like number one in India. Fantastic. Thank you for the answer, Prasad sir. One last question to you. What is the future of combat sports here? The future of combat sports in India? Yes. See, we see the changes. India has a great potential. Look at cricket, right? India is ruling the world now. Right? So same thing is going to happen. So today, most of the athletes are saying that I want to go to UFC. My dream is to go to Brave. My dream is to go to one championship. It's not far. Just 5 kilometers from somewhere down the corner of the world, some athlete will say like, I want to go to India and I want to, fight in Immortal FC. That's the future. Fantastic. Thank you. Yes, there's another question. But no one is there. ನಮ್ಮ ಸೊಸೈಟಿನಲ್ಲಿ ಯಾವುದೇ ಒಂದು ಸ್ಪೋರ್ಟ್ ಬೆಳಿಬೇಕು ಅಂದರೆ ಹೇಗೆ ಆಡಿಯನ್ಸ್ ಸಪೋರ್ಟ್ ಮಾಡ್ತಾರೆ, ಅದ್ರ ಜೊತೆಗೆ ಸ್ಪಾನ್ಸರ್ಸ್ ಆಗಿರ್ಬೋದು ಅಥವಾ ಏನು ಲೋಕಲ್ ಪೊಲಿಟಿಷಿಯನ್ಸ್ ಆಗಿರ್ಬೋದು, ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಯಾವುದೇ ಒಂದು ಈವೆಂಟು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಈವೆಂಟ್ಗೆ ಏನು ವೆಲ್ವರ್ಸ್ಟ್ ಅಂತ ಏನು ಬ್ರ್ಯಾಂಡ್ ಇದೆ ಅವರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. they are really doing very good job because they know in India every single athlete need a right
ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್. ದೇ ನೋ ಒಬ್ಬ ಅಥ್ಲೀಟ್ ಯಾವ ಥರ ಅವನ ಜರ್ನಿನಲ್ಲಿ ಏನೆಲ್ಲ ಎಫರ್ಟ್ ಹಾಕಬೇಕಾಗತ್ತೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಬಿಲ್ಡಿಂಗ್ ಫಿಸಿಕಲ್ ಸ್ಟ್ರೆಂತ್ ಆ ಥರ, ಅದಕ್ಕಿಂತ ಮುಖ್ಯ ದೇ ನೋ ವೆರಿ ವೆಲ್ ಹೌ ಟು ಬಿಲ್ಡ್ ದ ಮೆಂಟಲ್ ಸ್ಟ್ರೆಂತ್ ಅನ್ನೋದು. ಅದ್ರ ಬಗ್ಗೆ ದೇ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ಸ್ ಎ ಸಿಂಗಲ್ ಅಥ್ಲೀಟ್ ಇನ್ ಇಂಡಿಯಾನಲ್ಲಿ. ದೇ ಗೋಯಿಂಗ್ ಟು ಎನ್ಕರೇಜ್ ಆಲ್ ಅಥ್ಲೀಟ್ ಕಮ್ಯುನಿಟಿಗೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಎಲ್ವಾಸ್ family. I hope they'll keep supporting these kind of like martial art MMA things. Thank you very much. Keep supporting us. I have a question for Arya Chaudhary here. My question is, why do you fight? What is your fighting philosophy? Often for athletes, their athletic philosophy becomes the philosophy for life. So why do you fight? Hello. I fight because I love to fight and it makes me feel most alive. The best part of my day is when I go to the dojo to train, and hence I train 6 hours a day because that is where I feel the most alive. I go to college, I'm pursuing mechanical engineering, so that gives me no adrenaline. I'm like, okay, that's fine. I cleared this one great examination as well, but that wasn't the rush that I needed. Fighting gives me the purpose in my life, and I feel alive. That is the reason I fight. Hello. My question is for Kantaraj bro. How was your fight camp and how long was your fight camp? This time fight camp went very well because I did in my own academy only. For this camp, whole Bangalore MMA team has arrived my academy. They help me in sparring every weekend, especially Kaizen MMA, Rufai team, and Bangalore MMA team. They really supported like I'm their own boy, and then they wanted to support me. And then the last 1 month fight camp went very well. I still thank you very much all the fighting team in Bangalore who supported me for my sparring and to improve my skills. Thank you. Good to know that your fight camp went great. And how are you planning to finish the match? Are you planning to go all the rounds, or going for the decision, or are you standing and finishing the match, or you're submitting it out? How are you planning to? I'm basically come from grappling background like judo and wrestling. My most of the fights won by submissions and decision also. Very less in a TKO and knockout and all. So my opponent always used to think I'm gonna grapple, but my game plan always strategy ಆಗಿರುತ್ತೆ, like according to my opponent's strength zone, what is his strength zone, strongest zone, weak zone, other related. We read the strategy and then we make the plan, and then I want to execute that inside the cage. My same question is for नीरज भाई. I've been following you from a time, and आपका फाइट कैंप कैसा था और आप कैसे मैच को फिनिश करना चाहते हैं? हेलो, मेरा फाइट कैंप काफ़ी अच्छा था, 6 वीक का था. आई डिड इन बाली, सो आई एम फीलिंग कॉन्फिडेंस टू फिनिश दिस फाइट. Thank you, Neeraj bhai. Thank you. Any questions from the Thank press? you. Any questions? ಎಸ್ ಪ್ರಸಾದ್ ಸರ್. ಸರ್, ನಾಳೆಯಿಂದ ತುಂಬ ಚೆನ್ನಾಗಿ ನಡೀಲಿ ನಾನು ಫಸ್ಟ್ ವಿಶ್ ಮಾಡ್ತೀನಿ. ಜೊತೆಗೆ ಈ ಫೈಟರ್ಸ್ಗಳಿಗೆ ಒಂದೊಮ್ಮೆ ಫೈಟಿಂಗ್ ಮುಗಿಸ್ಕೊಂಡು ಕೆರಿಯರ್ನ ಸ್ಟಾಪ್ ಮಾಡೋವಂಥ ಚಾನ್ಸಸ್ಗಳಿರ್ತದೆ. ನೀವು ಕೊಡುವಂಥ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಕಪ್ ಆಗಿರ್ಬೋದು, ಕೊಡೋ ಪ್ರೈಸ್ ಆಗಿರ್ಬೋದು, ಯಾವ ಥರ ಯೂಸ್ ಆಗುತ್ತೆ? ಮೇಜರಾಗಿ ಸರ್ಟಿಫಿಕೇಟ್ ಯಾವ ಥರ ಯೂಸ್ ಆಗುತ್ತೆ? ನಾಳೆ ದಿನ ಅವರು ಏನಾದರೂ ನಾನು ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತೀನಿ, ಇಲ್ಲ ನನ್ನ ಲೈಫ್ ಚೇಂಜ್ ಮಾಡ್ಕೋತೀನಿ ಅನ್ನೋ ಒಂದು ಡಿಸೈಡ್ ಬಂದಾಗ ಸರ್ಟಿಫಿಕೇಟ್ ಹೇಗೆ ಯೂಸ್ ಆಗುತ್ತೆ? ಅದಾದಮೇಲೆ ಸೆಕೆಂಡ್ ಕ್ವಶನ್, ಬೆಂಗಳೂರು ಸ್ಟಾರ್ಟ್ ಮಾಡಿದ್ದೀರಾ, ಇನ್ನು ಎಷ್ಟು ಮಾಡಬೇಕು ಈ ಥರ ಈವೆಂಟ್ಗಳನ್ನು? ಎಷ್ಟು ಜನ ಯುವಕರನ್ನ ಕರ್ಕೊಬರ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ? ಸೊ ಫಸ್ಟ್ ನಿಮ್ಮ ಸೆಕೆಂಡ್ ಕ್ವಶನಿಗೆ ಫಸ್ಟ್ ಆನ್ಸರ್ ಕೊಡ್ತೀನಿ. 2011ರಿಂದ ಮಿಕ್ಸ್ ಮಾರ್ಷಲ್ ಆರ್ಟ್ ಇಟ್ಟಿದ್ದೀವಿ. ಸೊ ಮಿಕ್ಸ್ ಮಾರ್ಷಲ್ ಆರ್ಟ್ ಅನ್ನೋದು MMA ಅನ್ನೋದು ತುಂಬ ಜನರಿಗೆ ಗೊತ್ತಿರಲ್ಲ. ನಮ್ಮ ಜೊತೆಗೆ ಸ್ಟಾರ್ಟ್ ಮಾಡ್ತಾ ವೆರಿ ಫ್ಯೂ ಜನ ಇದ್ರು. ಈಗ ನಾನು ನೋಡ್ತಾ ಇದ್ದೀನಿ, ನವೀನ್ ಗೌಡ ಅಂತ ನನ್ನ ಫ್ರೆಂಡ್ ಬ್ಯಾಂಗ್ಳೂರು MMA ನಾವೆಲ್ಲ ಒಟ್ಟಿಗೆ ಶುರು ಮಾಡಿದ್ದು. ಅವಾಗ MMA ಜಿಮ್ಸ್ ಅಂತ ಇರಲಿಲ್ಲ, ಬೇರೆ ಬೇರೆ ಜಿಮ್ಸ್ ಇತ್ತು. ನಾವು ಗ್ರಾಸ್ ರೂಟ್ ಲೆವೆಲಿಂದ ಡೆವಲಪ್ ಮಾಡ್ಕೊಂಡು ಬಂದಿದ್ದೀವಿ ಸ್ಪೋರ್ಟ್ಸನ್ನು. ಮತ್ತು ಕಳೆದ 15 ವರ್ಷದಿಂದ ನಾವು ಮಾಡ್ತಾನೇ ಇದ್ದೀವಿ. ಕಮಿಂಗ್ ಟು ನಿಮ್ಮ ಫಸ್ಟ್ ಕ್ವಶನ್ನು, ಮಿಕ್ಸ್ ಮಾರ್ಷಲ್ ಆರ್ಟಲ್ಲಿ 2 ರೀತಿ ನಾವು ಚಾಂಪಿಯನ್ಶಿಪ್ ಹೋಸ್ಟ್ ಮಾಡ್ತೀವಿ.
ಫೈಟ್ ನೈಟ್ ಅನ್ನೋದು ಈ ರೀತಿ ಫೈಟ್ ನೈಟ್, ಇನ್ನೊಂದು ಚಾಂಪಿಯನ್ಶಿಪ್ ಅಮೆಚೂರ್ ಲೆವೆಲ್ ಇರುತ್ತೆ, ಅದೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅಫ್ಕೋರ್ಸ್ ಇನ್ನು ಸ್ಪೋರ್ಟ್ಸ್ ರೆಕಗ್ನೈಸ್ ಆಗಿಲ್ಲ, ಇದು ಪೀಪಲ್ ಪೀರಿಯಡ್ ಗೇಮ್ ಇದು. ಸೊ ಬಟ್ ಎಸ್, ಸ್ಕೂಲ್ಸ್ ಕಾಲೇಜಸಲ್ಲಿ ಸರ್ಟನ್ ಎಕ್ಸ್ಟೆಂಟ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ನಾಳೆ ಏನಾಗ್ತಿದಲ್ಲ, ಇದು ಪ್ರೊಫೆಷ್ನಲ್ ಫೈಟ್ ಕಾರ್ಡ್ಸ್, ಇದು ನಾವು ಚೂಸ್ ಮಾಡ್ತಿದ್ವಿ, ಫೈಟರ್ ಎ, ಫೈಟರ್ ಬಿ ಅಂತ ಅವ್ರಿಗೆ ಮ್ಯಾಚ್ ಮೇಕಿಂಗ್ ಅಂತ ಮಾಡ್ತೀವಿ. ಸೊ ಇಂಡಿಯಾದ ಬೆಸ್ಟ್ ಫೈಟರ್ಸನ್ನು ಚೂಸ್ ಮಾಡಿ ತಂದಿದ್ದೀವಿ. ಇಲ್ಲಿ ಸರ್ಟಿಫಿಕೇಟ್ ಇರಲ್ಲ, ಅವರಿಗೆ ನಾವು ಕ್ಯಾಶ್ ಪ್ರೈಸ್ ಇರುತ್ತೆ. ಯಾಕಂದರೆ ಇದು ವೆನ್ ವಿ ಸೇ ಪ್ರೊಫೆಷ್ನಲ್ ಫೈಟರ್ಸ್, ಇವರು ಪ್ರೊಫೆಷ್ನಲ್ ಆಗಿ ತಗೊಂಡಿರ್ತಾರೆ. ವೆರಿ ಎಕ್ಸಾಂಪಲ್, ಬಾಕ್ಸಿಂಗಲ್ಲಿ ಹೇಳೋದಿದ್ರೆ ಮೇರಿಕಾಮ್ ಎಲ್ಲ ಏನು ನೀವು ವರ್ಲ್ಡ್ ಚಾಂಪಿಯನ್ಶಿಪ್ ಒಲಿಂಪಿಕ್ಸಲ್ಲಿ ಆಡ್ತಾರೆ, ಅವೆಲ್ಲ ಅಮೆಚೂರ್ ಸ್ಪೋರ್ಟ್ಸ್ ಕನ್ಸಿಡರ್ ಆಗುತ್ತೆ. ಈಗ ವಿಜೇಂದ್ರ ಸಿಂಗ್ ಅಮೆಚೂರಿಂದ ಹಿಂಗೆ ಪ್ರೊಫೆಷನಲ್ ಹೋದ್ರಲ್ಲ, ಅವೆಲ್ಲ ಪ್ರೋ ಆಗುತ್ತೆ. ಅವಾಗ ನಿಮಗೆ ಮಾನಿಟರಿ ಬೆನಿಫಿಟ್ ಸಿಗುತ್ತೆ. ಅಮೆಚೂರ್ ಇಸ್ ಓನ್ಲಿ ಫಾರ್ ಮೆಡಲ್ ಸರ್ಟಿಫಿಕೇಟ್, ಪ್ರೊಫೆಷನಲ್ ಇಸ್ ಫಾರ್ ದ ಮಾನಿಟರಿ ಬೆನಿಫಿಟ್. ಸೊ ಇಂಡಿಯಾದಲ್ಲಿ ಇನ್ನೂ ಬೆಳೀತಾ ಇದೆ, ನಾವೊಂದು ಸ್ಟ್ಯಾಂಡರ್ಡನ್ನು ರೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ಕಮಿಂಗ್ ಡೇಸಲ್ಲಿ ಇದೇನು ಸ್ಟ್ಯಾಂಡರ್ಡ್ ಇರುತ್ತೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿಗೆ ಮ್ಯಾಚ್ ಆಗೋದು ನಮ್ಮ ಪ್ರಯತ್ನ ಇದೆ. थैंक यू प्रसाद सर. नीरज के बारे में एक क्वेश्चन है गुरतेज के लिए. गुरतेज, ready? The question is for you. What do you think about your opponent Neeraj? मेरा ओपोनेंट हरियाणा का जाट है और मैं पंजाब का जट हूँ. सो जब दो जट लड़ेंगे तो क्लैश होगा. तो आई एम रेडी फॉर दिस एंड एवरी गाय विटनेस वॉर टुमारो. लेट्स गो. Gurtej, how many rounds? अतिश ये तो बोलो सही. मैं ऐसा कोई प्रेडिक्शन तो नहीं दे रहा हूँ, पर जब भी कोई मौका मिलेगा, जब भी मेरा ओपोनेंट कोई गलती करता है तो आई विल कैच. हो सकता है फर्स्ट राउंड, हो सकता है सेकंड राउंड, एंड 90% हो सकता है ये फिनिश योर फाइट. और देखो कैसे होती है. Awesome. One last question for you. Do you read his mind? When I enter the cage, every time I will read my opponent's mind. That's my specialty, and that's why a fighter begins. Super. You would have watched his videos. What do you think his weakness is? I watch it. I watch every video of my opponent, and अभी तो नहीं मैं बताऊंगा, हो सकता है वो प्रिपेयर हो जाए कल के लिए, थोड़ा वो गलती ना करे. तो आप हम केज में देखेंगे. It was a tricky question for you, Gurtej. Tricky question, I hope. But absolutely fine. That was the final question for you. Thank you so much. This is by your friend who's sitting there. He made me ask this question, and that's from him, by the way. Okay. Thank you so much. All right, over to you, sir. If we're done, we have some welcome hampers from our well-versed team. Ladies and gentlemen, we would like to invite our well-versed team to step up the stage and give away. I would like to call all the athletes to come near the stage area. All the athletes are fighting tomorrow, amateur and professional. Thank you everyone for attending this face-off. Thank you media. Thank you. Your support is well required. Appreciate it. ಧನ್ಯವಾದಗಳು ಎಲ್ಲರಿಗೂ.